Hey guys, welcome to my new vlog guys. ನನ್ನ ಮನದ ಹಾಡನ್ನು ಒಮ್ಮೆ ಕೇಳು. Guys, ನಾವು ಈಗ ಒಂದು ಅರ್ಧ ಗಂಟೆ ಆತ ಎದ್ದೆ ಸ್ವಲ್ಪ ಫ್ರೆಶ್ ಅಪ್ ಆಗಿ ಇವತ್ತಿದ ಹಚ್ಕೊಂಡ್ ಕುಂತೆ. ಯಾಕಂದ್ರೆ ಕಾಲೇಜಿಂದ ಒಂದು ಎಕ್ಸಾಮ್ ನಿನ್ನೆ ರಿಸಲ್ಟ್ ಬಂತು. ಭಾಳ ಚಿಂತಿತ್ತು. ಲಾಸ್ಟ್ ಫೈನಲ್ ಇಯರ್ ಎಕ್ಸಾಮ್ ಬರ್ದೇವು, ಹೆಂಗೋ ಬರೋದು, ಕಾಲೇಜ್ ಬಿಡ್ತೀವಿ ಅನ್ನೋದಕ್ಕೆ ಏನೇನೋ ಬರೋದು, ಒಟ್ಟು ಓದಿ ಬರ್ದೇವಿ. ಬಟ್ ಏನಾಕತಿ ಅಂತ ಚಿಂತೆ ಭಾಳ ಕಾಡಾತಿ. ಎಕ್ಸಾಮ್ ಬರೀ ಮಟ ಒಂದ್ ಚಿಂತಿದ್ರೆ ಬರೋದ್ ಮ್ಯಾಲ. ಈಗ ಬರೀ ಮಟ ಅಂದ್ರೆ ಹೆಂಗ್ ಬರಿತೀವಿ, ಎಷ್ಟ್ ಪೇಜ್ ಬರಿತೀವಿ, ನಾವು ಓದಿದ್ ಬರ್ತೈತಿಲ್ಲ ಅಂತ ಒಂದ್ ಚಿಂತೆ. ಬರೋದ್ ಮ್ಯಾಲ ಎಷ್ಟ್ ಮಾರ್ಕ್ಸ್ ಕೊಡ್ಬೋದು, ಮಾರ್ಕ್ಸ್ ನಾವ ಎನಿಸ್ ಬರ್ತೀವಿ ಇಷ್ಟ್ ಮಾರ್ಕ್ಸ್ ಕೊಡ್ತಾನ. ಬಟ್ ಹಂಗ್ ಕೊಡಂಗಿಲ್ಲ ಸರ್. ನಾ ಯಾಕಂದ್ರೆ ಓನ ಬರದ್ರೆ ಅಲ್ಲಿ ಮಾರ್ಕ್ಸ್ ಕಟ್ ಮಾಡಿ ಇಂತಿಷ್ಟ ಅಂತ ಕೊಟ್ಟಿರ್ತಾನ. ಕೊಟ್ಟಾಗ ಏನಾಗತಿ, ನಾವು 60ಕ್ಕೆ 45 ಬರ್ತೇವಿ, 50 ಮಾರ್ಕ್ಸಿಂದ ಬರ್ತಾವಂತಂದು ಬಂದ್ ಫ್ರೆಂಡ್ಸ್ ಮುಂದೆ ಹೇಳ್ಕೊತೀವಿ. ಬಟ್ ನಾವಲ್ಲಿ ಬರ್ದಿದ್ದು ಅವ್ರಿಗೆ ಎಷ್ಟ ಬರ್ತದೆ ಸರ್ಗೆ. ಯಾಕಂದ್ರೆ ಅವ್ರು ನೋಡ್ತಾರ ರಿಲೇಟೆಡ್ ಆ ಕ್ವಶನ್ ರಿಲೇಟೆಡ್ ಆನ್ಸರ್ ಸರಿ ಅಂತಂದು ಇದು ಮಾಡ್ತಾರೆ. ಇಲ್ಲ ಮತ್ತೊಂದು ಮಾರ್ಕ್ಸ್ ತೆಗಿದು ಮಾರ್ಕ್ಸ್ ಕೊಡು ಮಾಡ್ತಾರೆ. ಫೈನಲಿ ಚಿಂತೆ ಇತ್ತು, ಎಕ್ಸಾಮ್ ರಿಸಲ್ಟ್ ಏನಕತಿ, ಫೈನಲ್ ಇಯರ್ ಏನಕತಿ, ಮುಂದೆ ಕಾಲೇಜ್ ಹಚ್ಚೋರು ಹೆಂಗ್ ಮಾಡೋದು ಅಂತ ನಾತಿದ್ದೆ. ಫೈನಲ್ ಈಗ ಎಕ್ಸಾಮ್ ರಿಸಲ್ಟ್ ನಿನ್ನೆ ಬಂತು. ಪಾಸ್, BA ಫೈನಲ್ ಇಯರ್ ಎಲ್ಲ ಪಾಸ್ ಆತು. ಆರಾಮ್ ಚಿಂತಿಲ್ಲಂಗ ಆತ್ ಗಾಯ್ಸ್. ಒಂದ್ ಕಡೆ ಇತ್ತು ಪಾಸ್ ಆಕತಿಲ್ಲೋ ಅಂತ. ಬಟ್ ಆಕತಿ ಅನ್ನೋ ಯಾಕಂದ್ರೆ 18-20 ಪೇಜ್ ಮಟ ಟಚ್ ಇತ್ತು ಎಲ್ಲ. 18 ಪೇಜ್ 16 ಪೇಜ್ ಮಟ, ಒಟ್ಟು 15 ಪೇಜ್ ಮ್ಯಾಲ ಬರ್ದಿದ್ದೆ. ಬಟ್ ಪೇಜಿಗಿಂತ ಆಗಿದ್ದಿದ್ ಮಾತ್ ಇದು ಬೇಕಲ್ಲ, ಎಷ್ಟು ಬರ್ತಾನಂತಂದೆ ಬರ್ದಿದ್ದೆ. ಓಕೆ, ಈಗ BA ಎಕ್ಸಾಮ್ ಫೈನಲಿ ಪಾಸ್ ಆತ. ಕೋಲ ನೋಡ್ ಗೈಸ್, ಕಟಿಂಗ ಮಾಡಿಸೋಣ. ಯಾವ್ದೋ ಒಂದು ಸ್ಟೈಲ್ ಚಲೋ ಕಟಿಂಗ್ ಮಾಡಿಸ್ಬೇಕಂತದನ್ನ ಎಷ್ಟು ಕೊಂಡ. ಈ ಸಲ ಫುಲ್ ಕೋಲ ಬಿಟ್ಟುಬಿಟ್ಟನ. ಬಟ್ ನೋಡ್ತಾ ನಂದು ಈ ಸಲ ಒಂದು ಕಾನ್ಸ್ಟೇಬಲ್ ಎಕ್ಸಾಮ್ ಒಂದು ಹಾಕೋದೈತಿ. ಅಲ್ಲಿ ಇವತ್ತು ಕಾನ್ಸ್ಟೇಬಲ್ ಎಕ್ಸಾಮ್ ಇವತ್ತರ ನಾಳೆ ಹೋಗಿ ಹಾಕಿ ಅರ್ಜಿ ಹಾಕಿ ಅದು ಒಂದು ಎಕ್ಸಾಮ್ ಈಗ ಇದ ನೆಕ್ಸ್ಟ್ ಮಂತ್ ಐತಿ ಗೈಸ್. ಅದ ಹಾಕೇನು, ಬಟ್ ಪ್ರಿಂಟ್ ತಕೊಂಬಂದಿಲ್ಲ. BA ಎಕ್ಸಾಮ್ ಇದೆ. ನಮ್ಮ ನೀರು ಉರಿ ಹಚ್ಚಿ ಯವ್ವಾ, ಇವ್ ಯಾರ ನಿನಗ ನೀರು ಲಡ್ ಹಾಕ್ಬಿಟ್ಟ. ಮನಿ ಎಲ್ಲಾ ಹೋಗ್ಯಾತ್ ನೋಡ. ಅದಕ್ಕೆ ನಾ ಎಲ್ಲಿಂದ ಹೋಗಿ ಬರ್ತೈತೆ ನಾಕ ಈ ಉರಿ ಎಬ್ಸಿ ಇದೆ. ಮುಂಜಾನೆದು ಬರೀ ಇದ ಕೆಲಸ ಆಗತೈತಿ ನಂದು. ಈಗ ಕಾನ್ಸ್ಟೇಬಲ್ ಇಂದ ಎಕ್ಸಾಮ್ ಒಂದು ಹಾಕಿ ಬಂದಿದ್ವಿ, ಪ್ರಿಂಟ್ ಅಂತ ತಕೊಂಬರ್ಬೇಕು. ಎಕ್ಸಾಮ್ ಯಾವಾಗ ಐತಿ, ಏನ್ ಎಕ್ಸಾಮ್ ಎಲ್ಲಿ ಬರುತ್ತಾ ಗೊತ್ತಿಲ್ಲ. ಎಕ್ಸಾಮ್ ಡೇಟ್ ಒಂದು ಅನೌನ್ಸ್ ಮಾಡ್ತಂತ ಹೇಳ್ಯಾರ. ಗಾಯ್ಸ್, ಈಗ ಫೈನಲಿ ಕಾನ್ಸ್ಟೇಬಲ್ ಒಂದು ಎಕ್ಸಾಮ್ ನೋಡೋಣ ಏನಾಗತ್ತಂತೆ. ಅದು ಫುಲ್ ಸ್ಟಡಿ ಮಾಡ್ಬೇಕು ಗೈಸ್. ನಾವು ಹಂಗ ಹಾಕ್ತೀವಿ, ಸ್ವಲ್ಪ ಏನ್ ಗೊತ್ತಾಕೈತಿ ಅದನ್ನ ನೆಟ್ನ್ಯಾಗ ಯೂಟ್ಯೂಬ್ ನೋಡ್ತೀವಿ, ನೋಡೋಣ. ಈಗ ನಾನು ಫೈನಲ್ ಇಯರ್ BA ಒಂದು ಪಾಸ್ ಆತ. ಇನ್ನು ಯಾವ ಕಾಲೇಜ್ ಯಾವ ಕೋರ್ಸ್ ಹಚ್ಬೇಕು ಬರೀ ಈ ದಿನ ನೋಡೋಣ. ಯಾವ ಏನೇ ಹಚ್ಚೋದಕ್ಕತೆ ಗೊತ್ತಿಲ್ಲ. ಮುಂದಷ್ಟು ಸುಮ್ಮನೆ ವಿಚಾರ ಮಾಡ್ಕೊಂತ ಎಕಡೆ ದಾರ ಬರ್ತದೆ ಕಡೆ ಹೋಗ್ಕೊಂತ ಹೋಗೋಣ. ಒಂಥರ ಖುಷಿ ಆತ್ ಗಾಯ್ಸ್, ಫೈನಲಿ ಪಾಸ್ ಆದ್ವಲ್ಲ. ಯಾಕಂದ್ರೆ ಇಷ್ಟು ವರ್ಷ 3 ವರ್ಷ ಹೆಂಗೋ ಕೊಲ್ತೀವಿ, ಏನೇನೋ ಮಾಡಿದ್ವಿ. ಬಟ್ ಲಾಸ್ಟ್ ಎಕ್ಸಾಮ್ ದಿನ ಬರ್ಯಾಕ ಹಾಪ್ ಇಟ್ಕೊಂಡಿದ್ ಹೆಂಗ್ ಬರಿತೇವು ಏನು ಅಂತ ನಾತಿದ್ದೆ. ಒಟ್ಟು ಏನೇನೋ ಓದಿ ಏನೇನೋ ಬರ್ದಿದ್ವಿ, ಅಡ್ಡಿ ಇಲ್ಲ. ಒಂದು ಆಗೈತಿ ಒಂದಿಷ್ಟು ಅನ್ನಕೇನ ಒಂದು 61% ಆತು BA ಫೈನಲ್ ಇಯರ್. ಸಾಕು, ಪಾಸರ ಆದ್ವಲ್ಲ, ಬ್ಯಾಕ್ಲಾಗ್ ಉಳ್ಸಂಗ ಅಷ್ಟ ಸಾಕು. ಓಕೆ ಗಾಯ್ಸ್, ಈಗ ಕಾನ್ಸ್ಟೇಬಲ್ ಏನು ಇವತ್ತು ಇದು ಫಾರ್ಮ್ ಇಸ್ಕೊಂಡ್ಬರ್ಬೇಕು, ಸ್ವಲ್ಪ ಹುಬ್ಬಳ್ಳಿಗೆ ಹೋಗ್ಬೇಕು. ಹಿಂಗೆ ಕೆಲಸ ಜಗ್ಗಿರ ನನಗೂ. ಹೊರಗೆ ಹೋಗಿ ವಿಡಿಯೋ ಮಾಡ್ಬೇಕಂದ್ ಮೈಕ್ ಒಂದ್ ತರಾಕೊಂದ್ ಇನ್ವೆಸ್ಟ್ ಮಾಡಾಕ ಅಮೌಂಟ್ ಸಜ್ಜ ಆಗೋಲ್ಲ. ಸಜ್ಜಾರ ಮನ್ ತರ್ಬೇಕಂದ ಹಿಂಗಾಗಿ ಮತ್ ನೋಡಿದ್ರಿ ಇಲ್ಲಿದ್ದೇನು ಇದನ್ ತಂದೆ ರೈನ್ ಕೋಟ್. ಮಳಿ ಬಂದ ತೋರ್ಸ್ಕೊಂಡ್ ಅಂದ್ರೆ ಅದಕ್ಕಂತ ಈಗ ಚಲೋದೊಂದ್ ಮೈಕ್
ಅದ DIGನ DG ಅಂತಂದ್ ಬರ್ತೈತಿ. ಬೆಸ್ಟ್ ಐತಿ. ಇಲ್ಲಿ ಹಾಕೊಂಡ್ರೆ ಇಲ್ಲಿ ಹೊರಗೆ ಹೋದ್ರು ಅದು ಮ್ಯಾಗ್ನೆಟ್ ಏನ್ ಬರುತ್ತೆ, ಅರ್ವಿಗೆ ಹಾಕೋದು. ಹೊರಗೆ ಹೋದ್ರು ಅದು ಒಳಗಿದ್ರು ಅದು ಗಾಡಿ ಮ್ಯಾಲಿದ್ದು ಮಾತಾಡಿದ್ರು ಕ್ಲಿಯರ್ ವಾಯ್ಸ್ ಕೇಳಿಸ್ತೆ. ಅದ್ ನಂತರ ಓಕೆ ಯಾವಾಗ ಕಡೆ ಹೊರಲ್ಲ. ಬಟ್ ಈಗ ಅಟ ಅಮೌಂಟ್ ಇನ್ವೆಸ್ಟ್ ಮಾಡ್ಕೊಂತ ಹೊಂಟಾನೆ. ಮತ್ತೆ ಇಂಥವ್ರು ತರಕಾದ್ರ ಆಗಂಗಿಲ್ಲ. ಅದಕ್ಕೆ ಇಂಥವೆಲ್ಲ ಬಿಟ್ಟಾನ. ಈಗ ವಾಚ್ ಬಿಟ್ಟಾನ, ಸ್ಲಿಪ್ಪರ್ ಇಲ್ಲ. ಇವನಲ್ಲಿ ಏನ್ ತಗೋಣ ಈಗ ಅವನ್ನ ತಗೋಬೇಕಂತ ಇದ್ದಿದ್ದ ಗಬಕ್ನೇ ಇಲ್ಲ ಅಂತ ತಗೋಲಿಕ್ಕ ನಡೆಯಲ್ಲ. ಮಳಿ ಯಾಕಂದ್ರೆ ಹುಬ್ಬಳ್ಳಿಗೆ ಹೋಗಬೇಕು ಗೈಸ್. 2 ದಿನಕ್ಕೊಮ್ಮೆಯಾರು ಹುಬ್ಬಳ್ಳಿಗೆ ಹೋಗಬೇಕು. ಯಾಕಂದ್ರೆ ಕೆಲ್ಸನ ಅಂತ ಐತಿ, ಹೋಗಬೇಕ. ಹಿಂಗಾಗಿ ತೋರ್ಸ್ಕೊಂಡ್ ಅಡ್ಡಾಡ ಒಂದ್ಸಲ 2 ಸಲ ತೋರ್ಸ್ಕೊಂಡ್ ಅಡ್ಡಾಡ, 3ನೇ ಸಲಕ್ಕೆ ಆರಾಮಿಲ್ಲ. ಹಂಗಾದ್ರೆ ಮಕ್ಕೊಂಡ್ರ ಡೇಂಜರ್ ಐತೆ. ಯಾಕಂದ್ರೆ ಕೆಲ್ಸಕ್ಕೆ ಡೈಲಿ ಹೋಗಬೇಕಲ್ಲ. ಹಿಂಗಾಗಿ ನಮ್ ಪ್ರೊಟೆಕ್ಟ್ ಮಾಡತ್ತದ. ಏನಾರ ಏನ್ ಕೊಟ್ಟಿದ್ರ ಗಾಡಿ ಮ್ಯಾಗ. ಬಟ್ ಬಸ್ಸಿಗಿಲ್ಲಲ್ಲ, ಬೈಕ್ ತಗೊಂಡ್ ಅಡ್ಡಾಡ್ಕೊತ ತಗೊಂಡೆ. ಬಸ್ಸಿಗೆ ಆಗಿದ್ರು ನಡೀತಿತ್ತೆ. ಬೈಕ್ ತಗೊಂಡ್ ಅಡ್ಡಾಡಿದ್ರೆ ಸೀದಾ ಅಂಗಡಿಗೆ ಹೋಗಿ ನಮ್ಗೆ ಏನ್ ಬೇಕಂದ್ರೆ ಅದು ಟೈಮ್ ಬಾಳ ಇರಲ್ಲ. 2:30-3 ಗಂಟೆಗೆ ಹೋಗ್ತೇವಿ. ಮತ್ತು 1 ತಾಸು 2 ತಾಸ್ನಾಗ 1-2-3 ಬತ್ತಲ್ಲಿ ಅಂಗಡಿಗೆ ಹೋಗಿ ತಗೊಂಡ್ ಬರ್ಬೇಕಂದ್ ಲೇಟ್ ಆಕೈತಿ. ಹಿಂಗಾಗಿ ಮಳಿಗಾಯಿಸಿಲ್ ತಗೊಂಡ್ ಬರಾತನು ಶಿಸ್ತ ಮಳಿ ಹೊಡಿತು. ಒಂದ್ ಹನಿ ನೀರ್ ಒಳಗ್ ಬರ್ಲಿಲ್ಲ. ಆರಾಮಿದ್ದೆ ಅವತ್ತು. ಜೇರ್ಕತ್ತಿದ್ ನಾವ್ ತಗೋಲಿಕ್ಕಂದ್ರ ನಗಡಿ ಕೆಮ್ಮು ಜಡ್ ಸ್ಟಾರ್ಟ್ ಆಕಿತ್ತು. ಅದು ತಂದಿದ್ದ ಅವತ್ ಜಗ್ಗಿ. ಹುಬ್ಬಳ್ಳಿಗೆ ಹೆಲ್ಮೆಟ್ ಹಾಕೊಂಡು ಮುಂದ್ ದಾರಿ ಕಾಣಲ್ಲ ಅಂತ ಮಳಿ ಹೊಡಿತು. ಸುಮ್ಮನೆ ಬಂದಿ ಗಾಡಿ ತೊಗೊಂಡು. ಜಾಕೆಟ್ ಹಾಕೊಂಡಿದ್ವಿ ನಾನ್ ನಮ್ಮ ಏನಾಗಲಿಲ್ಲ. ನೋಡೋಣ ಇವತ್ತು ಕಾನ್ಸ್ಟೇಬಲ್ ಅರ್ಜಿ ತಕೊಂಡ್ ಬರ್ಬೇಕು. ತಕೊಂಬಂದ ಎಕ್ಸಾಮ್ ಎಲ್ಲಿ ಯಾವಾಗ ಐತಿ ನೋಡ್ಬೇಕು ಡೇಟ್. ಬಟ್ ಹೊಳ್ಳಿ ಮತ್ತೆ ಎಲ್ಲಿ ಹಾಲ್ ಟಿಕೆಟ್ನಾಗ ಎಕ್ಸಾಮ್ ಎಲ್ಲಿ ಬಂದೈತಿ ಅಂತ ನೋಡ್ಬೇಕು. ಇಷ್ಟೆಲ್ಲಾ ಕೆಲಸ ಅದಾವೀಗ. ನಂದು ಇರಾಗತ್ತ ಹುಬ್ಬಳ್ಳಿ ಒಂದು ಹೋಗ್ಬೇಕು. ನಾ ಅಲ್ಲಿ ಅಂಗಡಿ ಹೋಗನಲ್ಲ, ಆ ಅಂಗಡಿ ಮುಂದೆ ಇದು ಐತಿ, ಏನಂದ್ರ ಗ್ರಾಮನ್ ಐತಿ. ಅದೊಂದ್ ಚಲೋ ಆಗಿದೆ. ಏನಂದ್ರೆ ಅಲ್ಲೇ ತಕೊಂಬರೋದು ಇಲ್ಲ. ಅವ್ರು ಅಲ್ಲಿ ಅಂಗಡಿಯಾಗಿದ್ದ ಫೋನ್ ಹಚ್ಚಿ ತೆಗ್ದಿಡ್ತಾರ. ಅದೊಂದ್ ಚಲೋ ಆಗೈತಿ. ಏನ್ ಚಲೋ ಐತಿ, ನಾವ್ ಮಾಡ್ಕೊಂತ ಹೋಗ್ರ ದೇವ್ರ ಕೈ ಹಿಡ್ತಾರೆ ಅನ್ನೋ ಒಂದ್ ನಂಬಿಕೆ ಐತಿ. ಮೇಲೆ ಒಬ್ಬದನ ಮಾಡುವಷ್ಟ ಕರೆಕ್ಟ್ ಮಾಡಿದ್ರೆ ಏನಾರ ಹಾಗೆ ಆಕತಿ. ನೋಡೋಣ ಏನೇನ್ ತಿಳಿದ್ ಮಾಡ್ಕೊಂಡ್ ಹೊಂಟೇವಿ. ದೇವ್ರ ಕೈ ಹಿಡಿ ಟೈಮ್ನಾಗ ಹಿಡಿದ್ರ ಸಾಕ. ಓಕೆ ಗಾಯ್ಸ್, ಈಗ ಫೈನಲಿ ನಾಷ್ಟಾ ಬಂದ್ ಏನ್ ಮಾಡ್ಯಾರ ನೋಡೋಣ. ನಾಷ್ಟಾ ಮಾಡಿ ನೀರ್ ಕಾಸಾಕ ಇಟ್ಟತಿ. ಈಗ ಜಳಕ ಮಾಡಿ ಹೋಗ್ಬೇಕ. ನೋಡಿ ಗಾಯ್ಸ್, ಬೆಳ್ಳುಳ್ಳಿ ರೈಸ್ ಹಚ್ಚೈತಿ. ನಂಗ ಬೆಳ್ಳುಳ್ಳಿ ರೈಸ್ ಅಂದ್ರೆ ಬಹಳ ಇಷ್ಟ. ಅದಕ್ಕ ಅದೊಂಥರ ರೈಸ್ ಬಿರಿಯಾನಿ ಆದಂಗ ಆಗತ್ತ. ಉದ್ರ ಅಂದ ತಿನ್ನಾಕ ಚಲೋ ಆಕತಿ. ಹಿಂಗಾಗಿ ಅದನ್ನ ಹಚ್ಬಿ ಅಂದಿರ್ತಾನ. ಅದು ಡೈಲಿನೂ ಹಚ್ಚಂಗಿಲ್ಲ. ಮಮ್ಮಿ ಬೈತ, ಡೈಲಿ ತಿನ್ಬಾರ್ದು ಅಂದ್ರ ಡೈಲಿ ಬೇರೆ ತಿನ್ಬೇಕು. ಇವತ್ತು ಅನ್ನ ಬೆಳ್ಳುಳ್ಳಿ ಉಂಡ್ರ ನಾಳೆ ಅವಲಕ್ಕಿ, ನಾಡ್ದ ಉಪ್ಪಿಟ್ಟು, ಮತ್ ನಾಡ್ದ ಬೆಳ್ಳುಳ್ಳಿ ಉಂಡ್ರ ನಡಿತೈತಿ. ಡೈಲಿ ಒಂದೇ ತರಾನು ಉಣ್ಬಾರ್ದು. ಅದಕ್ಕೆ ಓಕೆ ಗಾಯ್ಸ್, ಈಗ ಫೈನಲಿ ಎಕ್ಸಾಮ್ ಪಾಸ್ ಆದ, ಖುಷಿ ಆತ. ಈಗ ನೆಕ್ಸ್ಟ್ ಇನ್ವೆಸ್ಟ್ಮೆಂಟ್ ಏನ ಸ್ಲಿಪ್ಪರ್ ತಗೋತಾನೋ, ವಾಚ್ ತಗೋತಾನೋ, ಮೈಕ್ ಬರುತ್ತೆ ಗೊತ್ತಿಲ್ಲ. ಮೈಕ್ ಒಂದ್ ಐಟಿ ಅದ, ಸರಿಯಾಗಿ ಇದು ಆಗೋಲ್ಲ. ಅವಾಗ ಬರ್ತಿಲ್ಲಂಗ ಹಂಗ ಮೈಕ್ ಬೇಕಾದ್ ತಗೊಂಡ್ಬಿಟ್ಟೆ. ಬಟ್ ಈ ಸಲ ಹಂಗಲ್ಲ. ಏನ್ ತಗೋಕ್ ಬಾಳ ವಿಚಾರ ಮಾಡಾತನ. ಬಟ್ ಸರ್ಚ್ ಮಾಡಾತನ, ಯಾವ್ದು ಚಲೋ ಬರುತ್ತ ಅಂತ ತಗೊಂಡ್ರತ್ತೆ. ಓಕೆ ಗೈಸ್, ಈಗ ಫೈನಲಿ ಸಬ್ಸ್ಕ್ರೈಬರ್ಸ್ ಮತ್ತೆ ವ್ಯೂಸ್ ಬರಾಕತ್ತಂದ್ರೆ ಏನ್ ತಗೋಕು ಹೆದ್ರಂಗಿಲ್ಲ. ಯಾಕಂದ್ರೆ ಬರುತ್ತಲ್ಲ. ಈಗ ಹೆಂಗ್ ಇನ್ಕಮ್ ಬರತ್ರ ಏನೊಂದು ತಗೋಬೇಕನ ಆಗತ್ತೆ. ಇನ್ಕಮ್ ಇಲ್ಲಂದ್ರೆ ಎಕಡೆಯಿಂದ ತಗೋಕತ್ತೆ ಅಂತ. ಹಿಂಗಾಗಿ ಸುಮ್ಮನೆ ಸ್ಟ್ಯಾಂಡರ್ಡ್ ಬಿಡು. ತಗೊಂಡ್ರಾತ ಅನ್ಕೊಂತ. ಈಗ ಅಮೌಂಟ್ ಇದ್ದಾಗ ಗಬಕ್ಕನ ತಗೊಂಡೆ. ಈಗ ಇನ್ನೇಮ್ ತಗೋಬೇಕನ್ನ ಅಮೌಂಟ್ ಇಲ್ಲ. ಆ ರೀತಿ ಆಗುತ್ತೆ. ಎಲ್ಲಿದ ಒಂದ್ ಕಡೆ ಅಮೌಂಟ್ ಬರಾಕತ್ರ ಏನಂತ ತಗೋಕ ನಡಿತೈತಿ. ಆದಷ್ಟು ಬೇಗ ಸಬ್ಸ್ಕ್ರೈಬ್ಸ್ ಬರ್ಲಿ, ವ್ಯೂಸ್ ಹೆಚ್ಚಿಗೆ ಆಗಲಿ. ಮತ್ತೆ ಮುಂದೆ ದೊಡ್ಡ ಕಂಟೆಂಟ್ಸ್ ಸಿಗುತ್ತವೆ. ಓಕೆ ಗಾಯ್ಸ್, ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದ್ರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್.